ಈ ಒಂದು ಹಕ್ಕಿನ ಫ್ಲೈಯಿಂಗ್ ರ್ಯಾಟ್ ಅಂತ ಸಹ ಕರೀತಾರೆ. ಇದು 60ಕ್ಕೂ ಹೆಚ್ಚು ರೋಗಗಳನ್ನ ಕ್ಯಾರಿ ಮಾಡ್ತಿರುತ್ತೆ. ಇದ್ರ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಕಡೆ 20 ವರ್ಷದಲ್ಲಿ 150% ಗಿಂತ ಹೆಚ್ಚು ಬೆಳೆದಿದೆ. ಎಸ್ಪೆಷಲಿ ಹೈಪರ್ ಸೆನ್ಸಿಟಿವ್ ನಿಮೋನೈಟಿಸ್. ಇದು ಒಂದು ಇರ್ರಿಕವರಬಲ್ ಲಂಗ್ ಡ್ಯಾಮೇಜ್ ನ ಸಹ ಕ್ರಿಯೇಟ್ ಮಾಡ್ತಿದೆ. ಯಾವ್ದು ಒಂದು ಪಕ್ಷಿ ಅಂತನಾ? ಪಾರಿವಾಳ. ಮನೆ ಸುತ್ತಮುತ್ತ ತುಂಬಾ ಪಾರಿವಾಳ ಓಡಾಡ್ತಾ ಇದೆ, ಮತ್ತೆ ಬಾಲ್ಕನಿನಲ್ಲಿ ತುಂಬಾ ಬಂದು ಗಲೀಜ್ ಮಾಡ್ತಿದೆ, ಅದನ್ನ ಕ್ಲೀನ್ ಮಾಡಕ್ ಕಷ್ಟ ಆಗ್ತಿದೆ, ತುಂಬಾ ಸ್ಮೆಲ್ ಬರ್ತಿದೆ ಅನ್ನಂಗಿದ್ರೆ ಖಂಡಿತವಾಗಿಯೂ ಹುಷಾರಾಗಿರಿ. ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡಿ. ಈ ಹೈಪರ್ ಸೆನ್ಸಿಟಿವ್ ನಿಮೋನೈಟಿಸ್ ಕಡೆ 4-5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್ಸ್ ಇದ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ, ನಮ್ಮ ಜನಕ್ಕೆ ಅವೇರ್ನೆಸ್ ಅನ್ನೋದಿಲ್ಲ. ಈ ಪಾರಿವಾಳಕ್ಕೆ ತುಂಬಾ ಫೀಡ್ ಮಾಡೋದು, ಅದು ಗುಂಪಲ್ಲಿರೋ ಜಾಗಗಳಿಗೆ ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಅದರ ಪಿಕ್ಕೆಗಳಿಂದ, ಅದರ ಧೂಳುಗಳಿಂದಾಗಿ ಈ ಒಂದು ರೋಗ ತುಂಬಾ ಬೇಗ ಸ್ಪ್ರೆಡ್ ಆಗ್ತಿದೆ. ಆಲ್ರೆಡಿ ಡೆಲ್ಲಿ, ಮುಂಬೈ, ಪುಣೆ ಈ 3 ಸಿಟಿಗಳಲ್ಲಿ ಈ ಫೀಡಿಂಗ್ ಸೆಂಟರ್ಸ್ ಮೇಲ್ಗಡೆ ಈ ಪಾರಿವಾಳ ಗುಂಪು ಕಟ್ಟೋದನ್ನ ನಿಲ್ಸೋದಕ್ಕೆ ತುಂಬಾ ಮೆಷರ್ಸ್ ತಗೊಂಡಿದ್ದಾರೆ ಗವರ್ಮೆಂಟ್. ಆದಷ್ಟು ನಮ್ಮ ಜನ, ಎಸ್ಪೆಷಲಿ ಮಕ್ಕಳು ಮತ್ತೆ ವಯಸ್ಸಾದವರು ಇದರ ಬಗ್ಗೆ ಹುಷಾರಾಗಿರಿ. ಈ ಒಂದು ರೀಲ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವ್ರಿಗೂ ಈ ಒಂದು ಅವೇರ್ನೆಸ್ ನ ಮೂಡಿಸಿ.